ನಿಮ್ಮ ಹೊಲಕ್ಕೆ ಏನು ಹಾಕ್ತೀರಪ್ಪ? ಹಾಕಿ 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 ಯೂರಿಯಾ ಹಾಕ್ತೀರಿ, DAP ಹಾಕ್ತೀರಿ, ಕಂಪೋಸ್ಟ್ ಹಾಕ್ತೀರಿ. ಇವನ್ನ ಹಾಕೋರಲ್ಲ, ಇವನ್ನ ಬಿಟ್ಟು ಹಾಕೋರೇನು? ಇವನ್ನ ಹಾಕೋದಾಗಿತ್ತು ಅಂತಂದ್ರೆ ಇವನು ಸಿಂಥೆಟಿಕ್ ಹಾಕಬೇಕೋ ಜೈವಿಕ ಹಾಕಬೇಕೋ ಇಷ್ಟ ನಿರ್ಣಯ ಮಾಡೋದೈತಿ. ಇವೇ ವಿಟಮಿನ್ನು, ಇವೇ ಅನ್ನ ದ್ರವ್ಯಗಳು ಇದ್ರೊಳಗೂ ಸಿಗ್ತಾವು. ಕೆಮಿಕಲ್ ಹಾಕಬೇಕು, ನಾನ್ ಕೆಮಿಕಲ್ ಹಾಕಬೇಕು, ಇಷ್ಟ ನಿರ್ಣಯ ಮಾಡೋದೈತಿ. ಏನು ದೊಡ್ಡ ಮಾತು. ರೈತರು ಒಂದು ಜರ ಸೋಯಾಬೀನ್ ಹಿಟ್ಟು, ಇಡ್ಲಿ ಪುಡಿ, ಬೆಲ್ಲ 3 ಸೇರಿಸಿ ಹೊಲ್ದಾಗ ಉಗ್ರಿ 1 ನಂಬರ್ ಯೂರಿಯಾ. ಇದಕ್ಕಿಂತ ಚಲೋ ಯೂರಿಯಾ ಎಲ್ಲಿ ಸಿಗುವುದೇ ಇಲ್ಲ. ಭತ್ತದಾಗ ನಡುವ ಅಲ್ಲೆಲ್ಲಿ ಚೆಂಡುವಿನ ಗಿಡಗಳು ಹಚ್ಸರ್ ನಾವು. ಬೇಡ ದ್ವಿದಳ ಧಾನ್ಯದ ಬೀಜಗಳನ್ನು ಹಾಕ್ರಿ, ಅಲ್ಲೆಲ್ಲೆಲ್ಲಿ ನಡುವ ಬರ್ತಾವು. ಅವು ಈ ವಾತಾವರಣದೊಳಗೆ ಇರುವಂಥ 78% ನೈಟ್ರೋಜನ್ ಈ ವಾತಾವರಣದೊಳಗೆ ಐತಿ. ಅದನ್ನು ತಗೊಂಡು ಭೂಮಿ ಕೊಡೋರು ಬೇಕಾಗೈತೆ ಅಷ್ಟ. ಇದನ್ನು ಹೀರ್ಕೊಂಡು ಭೂಮಿ ಕೊಡೋರು ಯಾರು ಅಂತಂದ್ರೆ ದ್ವಿದಳ ಧಾನ್ಯದ ಯಾವ ಫಸಲುಗಳ ಕೆಳಗೆ ಬೇರೆ ಗಂಟು ಇರ್ತಾವ ನೋಡ್ರಿ, ಗಂಟು. ಆ ಗಂಟಾಗುವಂಥವನ್ನ ಹಾಕ್ಬೇಕಷ್ಟ. ಬದುವಿನಾಗ ಹಾಕ್ರಿ, ಎಲ್ಲೆಲ್ಲಾರ ಹಾಕ್ರಿ. ಎದ್ರು ಅಂದ್ರೆ ಇವೆಲ್ಲ ಯೂರಿಯಾದ ಗಿಡಗಳ್ರಿ ಅಂತ ಹೇಳ್ಬೇಕು ನೀವು. ಹಿಂಗೆ ಸಾಲು ಹಿಡಿದ ಬದುವಿನಾಗ ಹಾಕಿದ್ರಿ ಅಂದ್ರೂ ಸಹಿತ ಅವು ತೊಗೊಂಡು ಕೊಡ್ತಾವು, ಭೂಮಿಯೊಳಗೆ ಹೋಗ್ತೈತಿ. ಎದ್ರ ಗಿಡ ಅಂದ್ರೆ ಇವೆಲ್ಲ ಯೂರಿಯಾದ ಗಿಡಗಳಿವು.